ಎಲ್ಲರಿಗೂ ನಮಸ್ಕಾರ. ನನಗೆ ಈ ವಿಜ್ಞಾನ ವಿಸ್ಮಯ ಅಂತ ಟಾಪಿಕ್ ಕೊಟ್ಟಿದ್ದು ಮೂಲತಃ ಈ ಫೆಬ್ರವರಿ 28ನೇ ತಾರೀಕು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ದೇಶಾದ್ಯಂತ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಣೆ ಯಾಕೆ ಮಾಡ್ತೀವಿ ಅಂದರೆ, ಅವತ್ತು ಸಿ.ವಿ. ರಾಮನ್ ಅವರು ಈ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ರಲ್ಲ, ರಾಮನ್ ಎಫೆಕ್ಟ್ ಅಂತ ಕಂಡುಹಿಡಿದಿದ್ದಕ್ಕೆ. ಆ ಕಂಡುಹಿಡಿದಿದ್ದು ಪ್ರಪಂಚಕ್ಕೆ ಅವ್ರು ತಿಳಿಸ್ಕೊಟ್ಟಿದ್ದ ದಿವಸ ಅದು. ಆ ದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ವಿಜ್ಞಾನದ ವಿಸ್ಮಯ ಅಂತ ನಾವು ಮಾತಾಡಿದ ತಕ್ಷಣ ನಮಗೆ ವಿಸ್ಮಯ ಅಂದರೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಏನು ನೋಡಿದ್ರೂ ಒಂದಷ್ಟು ಆಶ್ಚರ್ಯ ಆಗಿದ ತಕ್ಷಣ ನೆಕ್ಸ್ಟ್ ಬರೋದು ಅದರಿಂದ ಒಂದು ಕುತೂಹಲದ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಹೊರಟಿದ್ದೀನಿ. ಒಂದು ಪಕ್ಷಿಯನ್ನು ನೋಡ್ತೀವಿ, ಆ ಪಕ್ಷಿ ಹೇಗೆ ಹಾರುತ್ತೆ ಅಂತ ನಾವು ಒಂದು ಕುತೂಹಲ ಇರುತ್ತೆ. ನಾನು ಯಾಕೆ ಹಾರಕ್ಕಾಗಲ್ಲ ಅಂತ ಒಂದು ಕುತೂಹಲ ಇರುತ್ತೆ. ಎಲ್ಲ ಗಿಡಗಳಲ್ಲಿ ಎಲೆಗಳು ಹಸಿರೇ ಯಾಕಿದೆ ಅಂತ ನಾವು ಪ್ರಶ್ನೆ ಕೇಳಿದ ತಕ್ಷಣ ನಾವು ಕೊಡೋ ಉತ್ತರ ಅದರಲ್ಲಿ ಎಲ್ಲ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ ಅಂತ. ಆದರೆ ಕ್ಲೋರೋಫಿಲ್ ಹಸಿರು ಯಾಕಿರುತ್ತೆ ಅಂತ ನಾವು ಯಾವಾಗಲೂ ಯೋಚನೆ ಮಾಡಿದ್ರೆ ಅದರ ಹಿನ್ನೆಲೆ ತಿಳ್ಕೊಕ್ಕೆ ಒಂದಷ್ಟು ಅವಕಾಶ ಸಿಗುತ್ತೆ. ಇವತ್ತು ನಾನು ಮಾತಾಡೋ ವಿಷಯ, ನಮಗೆ ಈ ಥರ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಮಕ್ಕಳಾಗಿ ನಾವು ಪ್ರಶ್ನೆ ಕೇಳಿದ ತಕ್ಷಣ 1ನೇ ಪ್ರಶ್ನೆ 2ನೇ ಪ್ರಶ್ನೆಗೆ ನಮ್ಮ ಸುತ್ತಮುತ್ತ ಇರೋರು ಸ್ವಲ್ಪ ಉತ್ಸಾಹದಲ್ಲಿ ಉತ್ತರ ಕೊಡ್ತಾರೆ. ಅಲ್ಲಿನ ಮುಂದಕ್ಕೆ ಸುಮ್ಮನೆ ತಲೆ ಹರಟೆ ನೀನು ಅಥವಾ ಸುಮ್ಮನೆ ಇರುವಂಥ ಬೈದು ಬಾಯಿ ಮುಚ್ಚೋವಂಥ ಪ್ರಯತ್ನಗಳು ನಮ್ಮ ಸುತ್ತ ನಡೀತಾ ಇರ್ತವೆ. ಅದಕ್ಕೇನು ನಾವು ಕುಗ್ಗೋ ಅಗತ್ಯ ಇಲ್ಲ, ನಾವು ಪ್ರಶ್ನೆ ಕೇಳ್ತಾ ಇರಬೇಕು. ಆದರೆ ಪ್ರಶ್ನೆ ಕೇಳೋದ್ರಿಂದ ನಮ್ಮ ಕೆಲಸ ಮುಗಿಯಲ್ಲ. ಅದರಿಂದ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೇಳ್ಬೋದಾ, ಅಥವಾ ಪ್ರಶ್ನೆಯ ಜೊತೆಗೆ ನಾನು ಏನಾದರೂ ಒಂದು ಸಂವಾದ ನಡೆಸ್ಬೋದಾ, ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ತಿಳ್ಕೊಬಹುದಾ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ನಾವು ಎಲ್ಲರೂ ಸುಲಭವಾಗಿರುವಂಥ ಒಂದಷ್ಟು ಪ್ರಶ್ನೆಗಳ ಮೂಲಕ ವಿಜ್ಞಾನ ಕಲಿಯೋದಕ್ಕೆ ಒಂದು ಅವಕಾಶ ಇದೆ. ಸೊ ಈ ಕುತೂಹಲ ಅನ್ನೋದು ಇದೆಯಲ್ಲ, ಕುತೂಹಲ ಅನ್ನೋದು ಎಲ್ಲ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಬರುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನೋಡಿ, ಏನು ನೋಡಿದ್ರು ಇದು ಯಾಕೆ ಹೀಗೆ, ಇದು ಹೀಗೆ ಅಂತ ಪ್ರಶ್ನೆ ಕೇಳ್ತೀವಿ. ಸ್ವಲ್ಪ ಬೆಳೀತಾ ಅದು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಡ್ತೀವಿ. ಸೊ ಅದನ್ನು ಉಳಿಸ್ಕೋಬೇಕು. ನಾವೆಲ್ಲ ಶಾಲೆಯ ಹಂತದಲ್ಲೇ ವಿಜ್ಞಾನಿಗಳಾಗ್ಬೋದು. ಅದಕ್ಕೆ ವಿಜ್ಞಾನಿಗಳಾಗಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಪ್ರಶ್ನೆ ಕೇಳ್ತಾ ಇರಬೇಕು ಅಷ್ಟೆ. ಸೊ ನಾನು ಇವತ್ತು 4 ಉದಾಹರಣೆಗಳ ಮುಖಾಂತರ ಹೇಗೆ ಕುತೂಹಲ ಇದ್ದು ಪ್ರಶ್ನೆಗಳು ಕೇಳ್ತಾ ಇದ್ದರೆ ವಿಜ್ಞಾನವನ್ನು ಚೆನ್ನಾಗಿ ತಿಳ್ಕೊಬೋದು, ವಿಜ್ಞಾನವನ್ನು ಅಳವಡಿಸ್ಕೋಬೋದು ನನ್ನ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ. ಸೊ ಮೊದಲನೇದು, ಫಸ್ಟ್ ನಮಗೆ ಕುತೂಹಲ ಅಂದರೆ ಏನು ಅಂತ ಒಂದು ಗೊತ್ತಿರಬೇಕು. ಕುತೂಹಲ ಅಂದರೆ ಏನಿಲ್ಲ, ಯಾವುದೇ ಒಂದು ನೋಡಿದ ತಕ್ಷಣ ವಸ್ತುವನ್ನ ಅದ್ರ ಬಗ್ಗೆ ನಮಗೆ ಹೆಚ್ಚು ತಿಳ್ಕೊಳ್ಳುವಂಥ ಆಸಕ್ತಿ. ಈಗ ಒಂದು ಹೂವು ನೋಡ್ತೀವಿ, ಹೂವನ್ನ ಸುಮಾರು ಸತಿ ನೀವು ನೋಡಿರ್ತೀರ. ಎಲ್ಲರೂ ಮಕ್ಕಳು ಒಂದು ಹೂವನ್ನ ಕೈಯಲ್ಲಿ ತಗೊಂಡಿದ ತಕ್ಷಣ ಅದು ಎಲೆಗಳನ್ನ ಬಿಡಿಸೋದು, ಹೂವಲ್ಲಿ ಏನೇನಿದೆ ಅಂತ ನೋಡೋವಂಥದ್ದು, ಅಥವಾ ಆ ಹೂವಲ್ಲಿರುವಂಥ ಸೆಪ್ರೇಟ್ ಮಾಡಿದರೆ ಪಾರ್ಟ್ಸ್ನ ಅದ್ರ ಒಳಗೆ ಏನಿದೆ ಅಂತ ಕುತೂಹಲದು. ಅದೆಲ್ಲ ನಾವು ಯಾಕೆ ಮಾಡ್ತೀವಿ ಅಂದರೆ, ಅದ್ರ ಒಳಗೆ ಏನಿದೆ, ಅದ್ರ ಯಾವುದರಿಂದ ತಯಾರ್ಪಟ್ಟಿದೆ ಅಂತ ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನ. ನಿಮಗೆ ಇಂಗ್ಲೀಷ್ ಕ್ಲಾಸಲ್ಲಿ ಜನರಲ್ಲಿ ಹೇಳಿರ್ತಾರೆ 6 ಸ್ನೇಹಿತರಿದ್ದಾರೆ ಅಂತ. ಯಾವುದೇ ಒಂದು ಪ್ರಶ್ನೆ ಕೇಳಬೇಕಂದ್ರೆ ಈ 6 ಪ್ರಶ್ನೆಗಳಿಂದ ಶುರು ನಾವು ಮಾಡ್ತೀವಿ. 5 ಪ್ರಶ್ನೆಗಳು W ಇಂದ ಶುರು ಆಗುತ್ತೆ. ವೈ, ವಾಟ್, ವೆನ್, ವೇರ್, ಈ ಥರ. ಒಂದು ಪ್ರಶ್ನೆ ಹೌ ಅಂತ ಕೇಳಿ. ಸೊ ಈ ಥರ 6 ಪದಗಳನ್ನು ಬಳಸ್ಕೊಂಡು ನಾವೆಲ್ಲ ಪ್ರಶ್ನೆಗಳು ಹೇಗೆ ಕೇಳ್ತೀವೋ ಇವೆಲ್ಲಾನು ನಾವು ಪ್ರಶ್ನೆಗಳು ಕೇಳ್ತಾ ನಮ್ಮ ಕ್ಯೂರಿಯಾಸಿಟಿಗೆ ಸ್ವಲ್ಪ ಮಸಾಜ್ ಮಾಡ್ದಂಗೆ, ನಾವು ಎಕ್ಸಸೈಸ್ ಮಾಡ್ದಂಗೆ. ಆದರೆ ಬರೀ ಪ್ರಶ್ನೆ ಕೇಳಿದ್ರೆ ನಾವು ಹೆಚ್ಚಿನ ವಿಷಯಗಳು ತಿಳ್ಕೊಳಕ್ಕಾಗಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಸುಮಾರು ಸತಿ ನಾವು ದಿನನಿತ್ಯ ಎಲ್ಲ ನೋಡಿ, ಸೈಕಲ್ ಟೈರಿಂದ ಹಿಡಿದು ಏರೋಪ್ಲೇನ್ದು ಟೈರ್ವರೆಗೆ ಎಲ್ಲ ಟೈರ್ಗಳು ಕಪ್ಪು ಬಣ್ಣದಲ್ಲೇ ಇರುತ್ತೆ. ಯಾರಾದರೂ ಒಬ್ಬರು ವಿದ್ಯಾರ್ಥಿಗೆ
ಬೇರೆ ಬಣ್ಣದಲ್ಲಿ ಯಾಕಿಲ್ಲ ಅಂತ ಅನಿಸಿರ್ಬೋದು. ಅಷ್ಟು ಕುತೂಹಲ ಬಂದ ತಕ್ಷಣ ನಾವು ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ಉತ್ತರ ಸಿಗೋದೇ ಇಲ್ಲಿ ಇಂಟರ್ನೆಟ್ಟಲ್ಲಿ ಸಿಕ್ಬಿಡುತ್ತಾ ಅಥವಾ ಇಂಟರ್ನೆಟ್ಟಲ್ಲಿ ಸಿಕ್ಕಿದ್ದು ಎಲ್ಲ ಉತ್ತರ ಸರಿ ಇರುತ್ತಾ, ಇದ್ರ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಸೊ ನನಗೆ ಯಾವುದೋ ಈ ಥರ ಒಂದಷ್ಟು ಪ್ರಶ್ನೆ ಕೇಳಬೇಕು ಅಂದ ತಕ್ಷಣ ಒಂದು ನಾನು ನೆನ್ಪಿಟ್ಕೋಬೇಕು, ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿಲ್ಲ. ಪ್ರತಿಯೊಬ್ಬನು ವಿಜ್ಞಾನಿ ಅನ್ಸ್ಕೊಳ್ಳೋದು ಯಾವಾಗ ಅಂದರೆ, ಒಂದು ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಆದರೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ನಿಲ್ಸಲ್ಲ, ಮುಂದಕ್ಕೆ ಹೋಗಿ ಇದನ್ನ ಯಾಕೆ ಈ ಥರ ಆಗ್ತಾ ಇರ್ಬೋದು, ಇದು ಯಾವುದರಿಂದ ಈ ಥರ ಆಗ್ತಾ ಯೋಚನೆ ಮಾಡ್ತಾರೆ. ಅಥವಾ ನಮ್ಮ ಸುತ್ತ ನೋಡ್ತೀವಿ ಈಗ, ವೈ ಇಸ್ ದ ಸ್ಕೈ ಬ್ಲೂ, ಆಕಾಶ ನೀಲಿ ಬಣ್ಣದಲ್ಲಿ ಯಾಕಿದೆ ಅಂತ ನಾವು ಒಂದು ಓದಿರ್ತೀವಿ 7 ಬಣ್ಣ ಇದೆ ಅಂತ ಓದ್ತೀವಿ, ಆದರೆ ನೀಲಿ ಮಾತ್ರ ಯಾಕೆ ನಮಗೆ? ಅಥವಾ ಸಂಜೆ ಹೊತ್ತರಲ್ಲಿ ಒಂಥರ ಕೆಂಪು, ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಹೆಚ್ಚು ಪ್ರಶ್ನೆಗಳು ಕೇಳಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಒಂದೊಂದ್ಸತಿ ಈ ಆಕಾಶ ನೀಲಿ ಯಾಕಿದೆ ಅನ್ನೋ ಪ್ರಶ್ನೆಗೆ ಒಂದ್ಸತಿ ಒಬ್ಬ ಸ್ಟೂಡೆಂಟ್ ಹೇಳ್ದ, ಸರ್ ಭೂಮಿ ಮೇಲೆ ಸಮುದ್ರ ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ, ಆ ಸಮುದ್ರನೇ ಆಕಾಶದಲ್ಲಿ ನೀಲಿ ಬಣ್ಣದ ಥರ ಕಾಣ್ತಾ ಇದೆ ಅಂತ. ಹೌದು, ಅದು ಒಂದು ಕಾರಣ ಇರ್ಬೋದೇನೋ, ಅದು ಸರಿನಾ ತಪ್ಪು ಅಂತ ನಾವು ತಿಳ್ಕೊಬೇಕಾದ್ರೆ ಇನ್ನು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಪ್ರಯೋಗಗಳೇನಾದರೂ ಮಾಡಬೇಕಾಗುತ್ತೆ. ಈಗ ಪ್ರಯೋಗಗಳು ಮಾಡಬೇಕು ಅಂದ ತಕ್ಷಣ ಸುಮಾರು ಬಾರಿ ಪ್ರಯೋಗಾಲಯ ಅಂತ ದೊಡ್ಡದಾಗೇನು ಬೇಕಾಗಿಲ್ಲ, ನನ್ನ ಹತ್ರ ಇರುವಂಥ ಸಣ್ಣ ಪುಟ್ಟ ವಸ್ತುಗಳು ಏನಿದೆಯೋ ಮನೆಯಲ್ಲಿ ಅದನ್ನು ಇಟ್ಕೊಂಡು ಸುಮಾರು ಪ್ರಯೋಗಗಳು ನಾವು ಮಾಡೋಕ್ಕಾಗತ್ತೆ. ಎಲ್ಲನೂ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಕೆಲವಾದರೂ ನಾವು ಮಾಡೋಕ್ಕೆ ಆಗುತ್ತೆ. ಈ ಸಸ್ಯಗಳು ಇರುತ್ತಲ್ಲ, ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವೋ, ಅವು ನೀರನ್ನು ಹೇಗೆ ಹೀರ್ಕೊಳ್ತವೆ, ನಾವು ಬೇರಿಂದ ಹೀರ್ಕೊಳ್ತವೆ ಅಂತ ನಾವು ಹೇಳ್ಬಿಡ್ತೀವಿ, ಸರಿ ಆಯಿತು. ಈಗ ನೀವು ಮನೆ ಮೇಲ್ಗಡೆಗೆ ನೀರು ಹೋಗಬೇಕಾದ್ರೆ ಒಂದು ಮೋಟ್ರ್ ಇರಬೇಕಿತ್ತು, ಅಥವಾ ನೀವು ಬಾವಿಯಿಂದ ನೀರು ತೆಗಿಬೇಕಾದ್ರೆ ನೀವು ಯಾರಾದರೂ ಒಬ್ಬರು ಹಗ್ಗ ಹಾಕಿ ಒಂದು ಬಾವಿಯಲ್ಲಿ ನೀರು ಎಳಿಬೇಕು ಮೇಲೆ. ಈ ಗಿಡಗಳಲ್ಲಿ ಯಾರು ಮಾಡ್ತಾ ಇದ್ದಾರೆ ಈ ಕೆಲಸ? ಅದು ಹೇಗೆ ನೀರು ಮೇಲೆ ಹೋಗ್ತಾ ಇದೆ, ಎಲೆಗಳಿಗೆ ತಲುಪ್ತಾ ಇದೆ, ಆ್ಯಂಡ್ ಎಷ್ಟು ನೀರು ಹೋಗ್ತಾ ಇದೆ? ನಾವು ದೊಡ್ಡ ಮರ ನೋಡಿರ್ತೀವಿ, ಆದರೆ ಅಲ್ಲಿ ಎಲ್ಲೂ ದೊಡ್ಡ ದೊಡ್ಡ ಮೋಟ್ರ್ ಥರನೋ ಪೈಪ್ಗಳ ಥರನೋ ಏನೂ ಕಾಣಲ್ಲ, ಆದರೆ ಹೇಗೆ ನೀರು ಹೋಗ್ತಾ ಇದೆ ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೋದು ಅಲ್ವಾ? ಇನ್ನೊಂದು ಪಾಪ್ಕಾರ್ನ್ ಒಂದು ತಿಂತೀವಿ ನಾವು, ಎಲ್ಲೇ ಆಚೆಗೆ ಹೋದ್ರೂ ಬಸ್ಸಲ್ಲಿ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಈ ಪಾಪ್ಕಾರ್ನ್ ಶುರು ಆಗೋದು ಎಲ್ಲಿಂದ? ಒಂದು ಬೀಜದಿಂದ ಶುರು ಆಗುತ್ತೆ. ಬೀಜ ಅದು ಹೇಗೆ ಒಡೆದು ಈ ಥರ ಪಾಪ್ಕಾರ್ನ್ ಥರ ಆಗುತ್ತೆ? ಯಾಕೆ ಆ ಥರ ಆಗುತ್ತೆ? ಎಲ್ಲ ಬೀಜಗಳು ಆ ಥರ ಪಾಪ್ಕಾರ್ನ್ ಥರ ಆಗುತ್ತಾ? ಬರೀ ಮೇಕೆಜೋಳ ಅದು ಮಾತ್ರ ಆಗುತ್ತಾ? ಈ ಥರದ್ದು ಒಂದಷ್ಟು ಪ್ರಶ್ನೆಗಳು ನಾನು ಇದು 3 ಬೇರೆ ಬೇರೆ ವಿಷಯಗಳ ಥರ ಹಾಕಿದ್ದೆ. ಪ್ರತಿ ಒಂದು ವಿಷಯಗಳಲ್ಲೂ ಈ ಥರ ಒಂದು ಯೋಚನೆ ಮಾಡ್ಬೋದು. ಆದರೆ ಯಾವಾಗಲೂ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಸಿಗಲ್ಲ, ಅಥವಾ ಎಲ್ಲ ಪ್ರಶ್ನೆಗಳಿಗೂ ತಕ್ಷಣಕ್ಕೆ ಉತ್ತರ ಬೇರೆಯವ್ರ ಹತ್ರನೂ ಇಲ್ಲದೆ ಇರುತ್ತೆ. ಸೊ ಅದಕ್ಕೆ ನಾವು ಸಿದ್ಧರಾಗಿ ಪ್ರಯೋಗ ಮಾಡೋಕ್ಕೆ ಏನೇನು ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡ್ಬೋದು. ಈಗ ಒಂದು ಪ್ರಶ್ನೆ ಕುತೂಹಲ ಇದೆ, ಪ್ರಶ್ನೆ ಬಂದಿದೆ. ಪ್ರಶ್ನೆ ಬಂದಿದ ತಕ್ಷಣ ನಾನು ಈಗ ಅದಕ್ಕೆ ಉತ್ತರ ಹುಡುಕ್ಬೇಕು. ಉತ್ತರ ಹುಡುಕ್ಬೇಕಾದ್ರೆ ಏನು ಮಾಡಬೇಕು? ನಾನು ಇಲ್ಲಿ ಒಂದು 5 ಹಂತಗಳಂತ ಮೆನ್ಷನ್ ಮಾಡಿದ್ದೀನಿ. ಈ 5 ಹಂತಗಳು ಇದಿಷ್ಟೇ ಇರುತ್ತಾ, ಅಥವಾ ನಾನು ಇಷ್ಟು ಸುಲಭವಾಗಿ ನನಗೆ 5 ಹಂತಗಳು ಪಾಲಿಸಿದ ತಕ್ಷಣ ಉತ್ತರ ಸಿಗತ್ತಂದ್ರೆ ಸಿಗದೆ ಇರ್ಬೋದು. ಆದರೆ ಒಂದು ಕಲಿಕೆಯ ಪ್ರಕ್ರಿಯೆಯನ್ನು ನಾನು ಇಲ್ಲಿ ಒಂದು 5 ಹಂತಗಳ ಥರ, ಒಂದು ಕುತೂಹಲ ಅಂತ ನಮಗೆ ಶುರು ಆಗೋದು ಯಾವುದಾದ್ರೂ ವಿಷಯನ ಗಮನಿಸಿದಾಗ, ಆಕಾಶ ನೀಲಿ ಇದೆ ಅಂತ ನಾನು ಗಮನಿಸಿದ ತಕ್ಷಣ ಆಕಾಶ ನೀಲಿ ಯಾಕಿದೆ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಎಲೆಗಳು ಹಸಿರು ಇದೆ ಅಂತ ನಾನು ಗಮನಿಸಿದ ತಕ್ಷಣ ಹಸಿರು ಯಾಕಿದೆ ಅಂತ ನಾನು ಕೇಳೋಕ್ಕಾಗತ್ತೆ. ಆ ಥರ ಯಾವುದೇ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಾನು ಪ್ರಶ್ನೆ ಕೇಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಇನ್ನೊಂದು ಪ್ರಶ್ನೆ, ಒಂದು ಸತಿ ಒಬ್ಬ ಹುಡುಗನ ಜೊತೆ ನಾನು ಚರ್ಚೆ ಮಾಡ್ತಾಯಿದ್ದೆ. ಅವನು ಅವನ ಕ್ಲಾಸ್ ರೂಮಲ್ಲಿ ಒಂದು ಸಾಲಲ್ಲಿ ಈ ಆ್ಯಂಡ್ಸ್ ಇರುವೆಗಳು ಇದೆಲ್ಲ ಯಾಕೆ ಅಂತ ನನಗೆ ಕೇಳ್ದ. ನನಗೆ ಉತ್ತರ ಗೊತ್ತಿರಲಿಲ್ಲ. ನಾನು ಹೇಳಿದೆ, ಇದು ಸಾಲಾಗೆ ಹೋಗ್ತಾ ಇದೆಯಲ್ಲ, ಏನಾದರೂ ಅಡ್ಡಿ ಇಡು, ಏನಾಗುತ್ತೆ ನೋಡೋಣ ಅಂತ. ಸೊ ಅವನೇನು ಮಾಡ್ದ, ಒಂದು ಪೆನ್ ತಂದು ಆ ಸಾಲಲ್ಲಿ ಮಧ್ಯದಲ್ಲಿ ಒಂದು ಪೆನ್ ಇಟ್ಟ. ಪೆನ್ ಇಟ್ಟಿದ ತಕ್ಷಣ ಒಂದು 2-3 ನಿಮಿಷ ಇರುವೆಗಳು ಅಲ್ಲಿ ಇಲ್ಲಿ ಓಡಾಡೋದು ಶುರುವಾಯಿತು. ಅದಾದಮೇಲೆ ಮತ್ತೆ ಆ ಪೆನ್ನು ಸುತ್ತ ಒಂದು ಸಾಲನ್ನು, ಒಂದು ದಾರಿಯನ್ನು ಕಂಡಿಡ್ಕೊಂಡು
ಇರುವೆಗಳು. ಆಮೇಲೆ ಆದರೆ ಸಾಲಲ್ಲಿ ಹೋಗೋದು ಶುರು ಆಯಿತು. ಈ ತರ ಅವನು ಒಂದು ಸಾಲಾಗಿ ಹೋಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಆಯ್ತು. ಅದರಲ್ಲಿ ಏನಾದ್ರೂ ಅಡ್ಡಿ ಬಂದ್ರೆ ಏನಾಗುತ್ತೆ ಅಂತ ಒಂದು. ಆಮೇಲೆ ನಾವು ಇನ್ನೊಂದು ಪ್ರಯೋಗ ಮಾಡಿದ್ವಿ. ಆ ಸಾಲಲ್ಲಿ ಇರುವೆಗಳು ಹೋಗ್ತಾ ಇದೆಯಲ್ಲ, ಅದಕ್ಕೆ ಏನಾದ್ರು ಗೆರೆಗಳ ತರ ಅದೇನಾದ್ರು ಕಾಣ್ತಾ ಇದೆಯೇನೋ, ನಾವೇನಾದ್ರೂ ಅಳಿಸ್ಬಿಟ್ರೆ ಏನಾಗತ್ತೆ ಅಂತ ನೋಡಿದ್ವಿ. ಅದೊಂದು ಪ್ರಯೋಗ ಮಾಡಿದ್ವಿ. 2 ಇರುವೆಗಳ ಮಧ್ಯದಲ್ಲಿ ಕಾಣದೇ ಇರೋ ತರ ಏನಾದ್ರು ಆಗತ್ತೆ ಅನ್ನೋದು. ಅಲ್ಲೂ ಅಷ್ಟೇ, ಒಂದ್ 2-3 ನಿಮಿಷ ಎಲ್ಲ ಅಲ್ಲಿ ಇಲ್ಲಿ ಇರುವೆಗಳು ಚೆದರೋದ್ವು. ಆಮೇಲೆ ಮತ್ತೆ ದಾರಿ ಕಂಡಿಟ್ಕೊಂಡು ಅನ್ಸುತ್ತೆ, ಮತ್ತೆ ಲೈನಲ್ಲಿ ಹೋಗೋದು ಶುರು ಆಯ್ತು. ಅದಾದ್ಮೇಲೆ ಸರಿ, ಇದು ಯಾಕೋ ಏನೇ ಮಾಡಿದ್ರು ಇರುವೆಗಳು ಒಂದು ಲೈನಲ್ಲಿ ಹೋಗಿದ್ದ ದಾರಿ ಇನ್ನೊಂದು ಇರುವೆಗೆ ಹೇಗೆ ಗೊತ್ತಾಗುತ್ತೆ? ಅಷ್ಟು ದೂರ ಕಾಣುತ್ತಾ, ಅಥವಾ ಬೇರೆ ಏನಾದರೂ ಒಂದು ಕೆಮಿಕಲ್ ನಾವು ಬಿಟ್ಟು ಹೋಗ್ತಾವ ಅಂತ ನಾವು ಹೆಚ್ಚು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿದ ಮೇಲೆ ಗೊತ್ತಾಗಿದ್ದು, ಇರುವೆಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ತನ್ನದೇ ಆದಂಥ ಒಂದು ದಾರಿಯನ್ನು ಒಂಥರ ಮಾರ್ಕ್ ಮಾಡ್ತಾರೆ. ಅದನ್ನ ನೋಡಿ ಹಿಂದಿನ ಇರುವೆಗೆ ಗೊತ್ತಾಗುತ್ತೆ ಈ ದಾರಿಯಲ್ಲಿ ಹೋಗ್ಬೇಕು ಅಂತ. ಈ ತರ ಫಸ್ಟ್ ನಾವು ಗಮನಿಸ್ಬೇಕು. ಗಮನಿಸಿದ ತಕ್ಷಣ ನನಗೆ ಹೋದೇನೋ ಅಂತ ನಾನೊಂದು ಹೈಪಾಥಿಸಿಸ್, ಒಂದು ಊಹೆ ಮಾಡ್ಕೋಬೇಕು. ಈ ಕಾರಣ ಅಂತ ನಾನು ಸರಿ ಆಗತ್ತೆ ಅಂತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಪಕ್ಷಿಗಳು ಯಾಕೆ ಹಾರುತ್ತವೆ ಅಂತ ನಾನು ಕೇಳ್ದೆ ಅನ್ಕೊಳ್ಳಿ. ಪಕ್ಷಿಗಳೆಲ್ಲ ತುಂಬಾ ಕಡಿಮೆ ತೂಕ ಇರುತ್ತೇನೋ ಹಾಗೆ ಹಾರ್ತವೆ ಅಂತ ಅನ್ಕೋಬಹುದು. ಈ ಕಡಿಮೆ ತೂಕ ಏನೋ ಅದಕ್ಕೆ ಹಾರ್ತವೆ ಅನ್ನೋದು ನನ್ನ ಊಹೆ ಇರ್ಬೋದು. ಆದ್ರೆ ಸರಿ, ಈಗ ಇರುವೆಗಳು ಪಕ್ಷಿಗಳಿಗಿಂತ ಕಡಿಮೆ ತೂಕ ಇದೆಯಲ್ಲ, ಅಂದ್ರೆ ಇರುವೆಗಳು ಯಾಕೆ ಹಾರಲ್ಲ? ಸ್ವಲ್ಪ ಯೋಚನೆ ಮಾಡಿದ್ರೆ ಆವಾಗ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ, ಇಲ್ಲ ಇಲ್ಲ ಕಡಿಮೆ ತೂಕ ಇದ್ದಿದ್ದಕ್ಕೆ ವಿಶೇಷವಾಗಿರ್ಬೇಕು ಅಂತ. ಆವಾಗ ಇದಾವೆ ಅಂತ ಅನ್ಕೋಬಹುದು. ಸರಿ, ಹಾರದೇ ಇರುವಂತ ಪಕ್ಷಿಗಳೇನಾದ್ರೂ ಇದೆಯಾ? ಇಲ್ಲದೆ ಇದ್ರು ಹಾರ್ತಾ ಇರುವಂತ ಪಕ್ಷಿಗಳೇನಾದ್ರೂ ಇದೆಯಾ ಅಂತ ಯೋಚನೆ ಮಾಡ್ಬೋದು. ಈ ತರ ಒಂದು ಪ್ರಶ್ನೆ ಇನ್ನೊಂದು ಲೇಯರ್ ಬಿಡಿಸ್ದಂಗೆ ಒಂದೊಂದು ಪ್ರಶ್ನೆ ಕೇಳ್ದಂಗೆ ಇನ್ನೂ ಹೆಚ್ಚಿನ ವಿಷಯಗಳು ನಮಗೆ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ 5 ಹಂತಗಳು ಏನು? ಫಸ್ಟ್ ಗಮನಿಸ್ತಾ ಇರಬೇಕು. ಗಮನಿಸ್ತಾ ಇದ್ದ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆಗೆ ಉತ್ತರ ನಾನು ಇದು ಇರಬಹುದು ಅಂತ ಊಹೆ ಮಾಡೋವಂಥದ್ದು. ಅದು ನಾನು ಏನು ಕಲ್ಪನೆ ಮಾಡಿದ್ದೀನೋ, ಏನು ಊಹೆ ಮಾಡಿದ್ದೀನೋ ಅದು ಸರಿನೋ ಇಲ್ವೋ ಅಂತ ಒಂದು ಪರೀಕ್ಷೆ ಮಾಡೋವಂಥದ್ದು. ಆ್ಯಂಡ್ ಕೊನೆಗೆ ನನ್ನ ಪರೀಕ್ಷೆಯಿಂದ ನನ್ನ ಊಹೆ ಸರಿನಾ ತಪ್ಪಾ ಅಂತ ಗೊತ್ತಾಗುತ್ತೆ. ನನ್ನ ಊಹೆ ಸರಿ ಇದ್ದರೆ ಇನ್ನೂ ಬೇರೆ ಪ್ರಶ್ನೆ ಕೇಳೋವಂಥದ್ದು. ನನ್ನ ಊಹೆ ತಪ್ಪಾದರೆ ಬೇರೆ ಯಾವ ಕಾರಣ ಇರಬಹುದು ಅಂತ ಮತ್ತೆ ಒಂದು ಊಹೆ ಮಾಡಿಕೊಂಡು ಮತ್ತೆ ಆ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ನಾನು ಹೇಳಿದೆ ಒಂದು 4 ಉದಾಹರಣೆಗಳು ಕೊಡ್ತೀನಿ ಅಂತ. ವಿಜ್ಞಾನದಲ್ಲೇ ತುಂಬ ಪ್ರಸಿದ್ಧ ಉದಾಹರಣೆಗಳು ಒಂದು 4 ಕೊಡ್ತೇನೆ ನಾನು. ಒಂದು, ಎಲ್ಲರಿಗೂ ಜ್ವರ ನೆಗಡಿ ಬಂದ ತಕ್ಷಣ ಅಥವಾ ಎಲ್ಲಾದರೂ ಇನ್ಫೆಕ್ಷನ್ ಆಗಿದ ತಕ್ಷಣ ಒಂದು ಆ್ಯಂಟಿಬಯೋಟಿಕ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಆ್ಯಂಟಿಬಯೋಟಿಕ್ ಅಂದರೆ ಬಯೋಟಿಕ್. ಆ್ಯಂಟಿ ಅಂದರೆ ವಿರುದ್ಧ, ಬಯೋಟಿಕ್ ಅಂದರೆ ಯಾವುದಾದ್ರು ಕ್ರಿಮಿಗಳು ಏನಾದರೂ ಇದ್ದರೆ ಅದರ ವಿರುದ್ಧ ಕೆಲಸ ಮಾಡುವಂಥ ಒಂದು ಕೆಮಿಕಲ್ ಅಂತ. ಈ ಆ್ಯಂಟಿಬಯೋಟಿಕ್ ಅನ್ನೋದು ಹೇಗೆ ಕಂಡುಕೊಂಡ್ರು ಅಂದರೆ, ನಾವು ಮೊದಲನೇ ಆ್ಯಂಟಿಬಯೋಟಿಕ್ ಯಾವುದು ಅಂದ ತಕ್ಷಣ ಪೆನ್ಸಿಲಿನ್ ಅಂತ ಹೆಸರು ಹೇಳ್ತೀವಿ. ಅದಕ್ಕೆ ಕಂಡುಹಿಡಿದಿರೋನು ಹೆಸರುಗಳು ಎಲ್ಲ ನಮ್ಗೆ ಗೊತ್ತಿರುತ್ತೆ. ಆದರೆ ಅವನೇನು ಮಾಡ್ದ ಅಂದರೆ, ಅವನು ಪ್ರಯೋಗಾಲಯದಲ್ಲಿ ಇದಕ್ಕೆ ಸಂಬಂಧನೇ ಇಲ್ಲದೆ ಇರೋವಂಥ ಬೇರೆ ಏನೋ ಪ್ರಯೋಗ ಮಾಡ್ತಿದ್ದ. ಪ್ರಯೋಗ ನಡೀತಾ ಇದ್ದಾಗ ಅವನೊಂದು ಅಬ್ಸರ್ವ್ ಮಾಡಿದ್ದಾನೆ, ಈ ಬ್ರೆಡ್ ಇರುತ್ತಲ್ಲ, ಬ್ರೆಡ್ನ ಕೆಲವು ದಿವಸ ಜಾಸ್ತಿ ದಿನ ಬಿಟ್ಟರೆ ಅಲ್ಲಿ ಒಂದು ಫಂಗಸ್ ಥರ ಬೆಳೀತಾ ಇರುತ್ತೆ. ಬ್ರೆಡ್ದು ಬಣ್ಣ ಚೇಂಜ್ ಆಗುತ್ತೆ, ಒಂಥರ ಹಸಿರಿಗೂ ನೀಲಿಗೂ ಮಧ್ಯದಲ್ಲಿರುವಂಥ ಒಂದು ಬಣ್ಣದ ಪ್ಯಾಚ್ ಥರ ಬರುತ್ತೆ. ಅದು ನಾವು ತಿನ್ನೋದು ಒಳ್ಳೇದಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಆದರೆ ಇವರು ವಿಜ್ಞಾನಿಗಳು ಏನು ಅಬ್ಸರ್ವ್ ಮಾಡಿದ್ದಾರಂದರೆ, ಎಲ್ಲಿ ಬ್ರೆಡ್ ಮೇಲೆ ಈ ಥರ ಬೆಳೀತಾ ಇದೆಯೋ ಒಂಥರ ಪ್ಯಾಚು, ಮೋಲ್ಡ್ ಅಂತ ಕರೀತಾರೆ ಅದನ್ನು, ಫಂಗಸ್ ಬೆಳೀತಾ ಇರುತ್ತೆ ಅಲ್ಲಿ, ಅದು ಎಲ್ಲಿ ಬೆಳೀತಾ ಇದೆಯೋ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೀತಾ ಇಲ್ಲ. ಸೊ ಎಲ್ಲಿ ಫಂಗಸ್ ಬೆಳೀತಾ ಇದೆಯೋ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೀತಾ ಇಲ್ಲ ಅಂದರೆ ಅದೇನಾದರೂ ಒಂದು ಕೆಮಿಕಲ್ನ ಬಿಟ್ಕೊಟ್ಟು ಈ ಬ್ಯಾಕ್ಟೀರಿಯಾನ ಸಾಯಿಸ್ತಾ ಇದೆಯಾ, ಅಥವಾ
ಈ ಫಂಗಸ್ ಬೆಳೀತಾ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಅವಕಾಶ ಇಲ್ವಾ ಅಂತ ಇವ್ರಿಗೆ ಒಂದು ಕುತೂಹಲ ಬಂತು. ಅದು ಒಂದು ಪ್ರಶ್ನೆ ಬಂತು, ಯಾಕೆ ಎಲ್ಲಿ ಫಂಗಸ್ ಬೆಳೀತಾ ಇದೆಯೋ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಅದನ್ನೇ ಅವರು ಪ್ರಯೋಗ ಮಾಡಿ ಆ ಕೆಮಿಕಲ್ ಹೆಸರು ಇವರು ಕಂಡುಹಿಡಿದಿರೋಂಥ ಪೆನಿಸಿಲಿನ್ ಅಂತ ಒಂದು ಆ್ಯಂಟಿಬಯೋಟಿಕ್. ಅದು ಮೊದಲ ಆ್ಯಂಟಿಬಯೋಟಿಕ್ ಆಗಿತ್ತು. ಅದು ಒಂದು ಸತಿ ಅದು ತಿಳ್ಕೊಂಡ ಮೇಲೆ ಇವಾಗ ನೂರಾರು ಆ್ಯಂಟಿಬಯೋಟಿಕ್ಗಳನ್ನ ನಾವು ಸ್ವಂತವಾಗಿ ತಯಾರಿಸೋಕ್ಕೆ ಸಾಧ್ಯ ಆಗಿದೆ. ಸೊ ನಮಗೆ ನಾವೇನೋ ಒಂದು ಪ್ರಯೋಗ ಮಾಡ್ತಾ ಇದ್ದಾಗ ಸಂಬಂಧ ಇಲ್ಲದೆ ಇರೋದೇ ಇರ್ಬೋದು ವಿಷಯ, ಆದರೆ ಅದ್ರ ಕಡೆ ನಮ್ಮ ಏನೋ ರೆಗ್ಯುಲರ್ ರೊಟೀನ್ ನಾವು ಅಂದ್ಕೊಂಡಿದ್ದಕ್ಕಿಂತ ಭಿನ್ನವಾಗಿ ಏನೋ ಇದೆ. ಇಲ್ಲಿ ಬ್ರೆಡ್ಡಲ್ಲಿ ಆ ಭಾಗ ಬರ್ತಾ ಇದೆ ಸರಿ, ಅದು ಬಂದಿದ್ದ ಭಾಗದಲ್ಲಿ ಬ್ಯಾಕ್ಟೀರಿಯಾ ಯಾಕೆ ಬೆಳೀತಾ ಇಲ್ಲ ಅಂತ ನೀವು ಯೋಚನೆ ಮಾಡಿದರೆ ಸ್ವಲ್ಪ ಇದು ಯಾಕೆ ಭಿನ್ನವಾಗಿದೆ ಅಂತ ನಾವು ಯೋಚನೆ ಮಾಡಿದ ತಕ್ಷಣ ಹೊಸ ವಿಷಯ ಏನಾದರೂ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಸೊ ಪೆನಿಸಿಲಿನ್ ಅಂತ ಒಬ್ಬ ವಿಜ್ಞಾನಿ ಆ್ಯಂಟಿಬಯೋಟಿಕ್ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿದ್ದು ಈ ಥರ ಏನೋ ಭಿನ್ನವಾಗಿ ನಡೀತಾ ಇದೆ, ಇದು ಯಾಕೆ ಈ ಥರ ನಡೀತಾ ಇದೆ ಅಂತ ಯೋಚನೆ ಮಾಡಿದಾಗ. ಇನ್ನೊಂದು ಇದೇ ಥರದ ಇನ್ನೊಂದು ಉದಾಹರಣೆ, ಇದು ಎಲ್ಲರೂ ಕೇಳಿದ್ರಿ ಈ ಕಥೆನ. ಐಸಾಕ್ ನ್ಯೂಟನ್ನು ಒಂದು ಸತಿ ಮರದ ಕೆಳಗಡೆ ಕೂತಿದ್ದಂತೆ ಒಂದು ಆ್ಯಪಲ್ ಬಿತ್ತು ಅಂತ. ಅದು ಕಥೆನೇ, ನಿಜವಾಗ್ಲೂ ಅವನ ತಲೆ ಮೇಲೆ ಆ್ಯಪಲ್ ಬಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಯಾವುದೇ ಒಂದು ವಸ್ತುವನ್ನ ಮೇಲಿಂದ ಬಿಟ್ಟರೆ ಕೆಳಗಡೆನೇ ಯಾಕೆ ಬರುತ್ತೆ, ಸೈಡಿಗೆ ಯಾಕೆ ಹೋಗಲ್ಲ, ಅಥವಾ ಬಿಟ್ಟರೆ ಮೇಲೆಗೆ ಯಾಕೆ ಹಾರ್ಕೊಂಡು ಹೋಗಲ್ಲ ಅಂತ ಅವನಿಗೆ ಪ್ರಶ್ನೆ ಶುರುವಾಯಿತು. ಇದು ನಮಗೂ ಗೊತ್ತಿರೋದೇ ಅಲ್ವಾ. ಯಾವುದೇ ಒಂದು ಚೆಂಡನ್ನ ಇಟ್ಕೊಂಡಿದ್ವಿ ಕೈಯಲ್ಲಿ, ಅದು ಬಿಟ್ಟಿದ ತಕ್ಷಣ ಭೂಮಿ ಕಡೆ ಬೀಳುತ್ತೆ. ಒಂದು ಪೇಪರ್ನ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಭೂಮಿ ಕಡೆ ಬೀಳುತ್ತೆ. ಇನ್ನೊಂದು ಉದಾಹರಣೆ, ಈ ವೆಲ್ಕ್ರೋ ಅಂತ ನಾವು ಒಂದು ಬಳಸ್ತಾ ಇರ್ತೀವಿ. ನೀವು ನೋಡಿರ್ತೀರ, ಒಂದು ಜನರಲಿ ಎಲ್ಲಾದರೂ ಕರ್ಟನ್ಗಳಲ್ಲೋ ಅಥವಾ ಬ್ಯಾಗ್ಗಳಲ್ಲಿ ಒಂದಕ್ಕೊಂದು ಈ ಥರ ಅಂಟ್ಕೊಳ್ಳೋಂಥದ್ದು ಎರಡು ಸೈಡ್ಸ್ ಇರುತ್ತೆ. ಒಂದು ಸೈಡ್ ತುಂಬ ಸಾಫ್ಟ್ ಆಗಿರುತ್ತೆ, ಒಂದು ಸೈಡು ಸ್ವಲ್ಪ ರಫ್ ಆಗಿರುತ್ತೆ. ಈ ಎರಡು ಹಿಂಗೆ ಹಾಕಿದ ತಕ್ಷಣ ಎರಡು ಅಂಟ್ಕೊಳ್ಳುತ್ತೆ. ನೀವು ಓಪನ್ ಮಾಡಬೇಕಂದ್ರೆ ಈ ಥರ ಎಳೆದ್ರೆ ಅದು ಓಪನ್ ಆಗುತ್ತೆ, ಮತ್ತೆ ಹತ್ತಿರ ತಂದರೆ ಮತ್ತೆ ಅಂಟ್ಕೊಳ್ಳುತ್ತೆ. ಇದರಲ್ಲಿ ಯಾವ ಮ್ಯಾಗ್ನೆಟ್ಟು ಏನೂ ಇಲ್ಲ. ಒಂದು ಸೈಡು ಸ್ವಲ್ಪ ಹಾರ್ಡ್ ಆಗಿರೋದು ಇರುತ್ತೆ, ಒಂದು ಸೈಡ್ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಇದು ಅಷ್ಟೇ, ಈ ವೆಲ್ಕ್ರೋನ ಕಂಡುಹಿಡ್ದಿರೋ ಅಂತ ಒಬ್ಬ ಇಂಜಿನಿಯರ್ ಆ್ಯಕ್ಚುಲಿ ಅದು ಕಂಡುಹಿಡ್ದಿದ್ದು. ಅವನಿಗೆ ಈ ಐಡಿಯಾ ಯಾಕೆ ಬಂತು ಅಂದರೆ, ನಾವು ಸ್ಕೂಲಲ್ಲಿ ಕೂತಿದ್ದಾಗ ಅಥವಾ ಎಲ್ಲಾದರೂ ಓಡಾಡಬೇಕಾದ್ರೆ ಬೆಂಚಿಗೆ ಏನಾದರೂ ಮೊಳೆ ಇದ್ದರೆ ಫಸ್ಟ್ ಅದೇ ಬಟ್ಟೆಗೆ ಸಿಕ್ಕಾಕೊಳುತ್ತೆ ನೋಡಿ. ಈ ಥರ ಒಂದು ಬಟ್ಟೆ ಅಲ್ಲಿ ಸಿಕ್ಕಾಕೊಂಡು ಅದು ಹರ್ಕೊಂಡು ಬರುತ್ತೆ. ಸೊ ಈ ಥರ ಈ ರಫ್ ಆಗಿದ್ದರೆ, ಗೋಡೆ ಎಡ್ಜ್ ಇರ್ಬೋದು ಅಥವಾ ಎಲ್ಲಾದರೂ ಒಂದು ಕಡೆ ಮರದ ಪೀಸ್ಗಳಿರ್ಬೋದು, ಈ ಥರದ್ದೆಲ್ಲ ಇದ್ದರೆ ಬಟ್ಟೆನ ಹೇಗೆ ಹಿಡ್ಕೊಳ್ಳುತ್ತೆ ಅಂತ ಅವನು ಅಬ್ಸರ್ವ್ ಮಾಡ್ದ. ಸ್ವಲ್ಪ ಮೈಕ್ರೋಸ್ಕೋಪಲ್ಲಿ ಹತ್ತಿರಕ್ಕೆ ತಂದು ನೋಡಿದ್ದ. ನೋಡಿದ ತಕ್ಷಣ ಅವನಿಗೆ ಗೊತ್ತಾಗಿದ್ದೇನೆಂದರೆ, ಅದರಲ್ಲಿ ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಆ ಶೇಪ್ ಎಲ್ಲ ಒಂದು ಕೊಕ್ಕೆಯ ಆಕಾರದಲ್ಲಿ ಒಂದು ಹುಕ್ ಥರ ಇರುತ್ತಂತೆ. ಅದನ್ನು ಇದ್ದ ತಕ್ಷಣ ಈ ಕೊಕ್ಕೆ ಆಕಾರದಲ್ಲಿದ್ದರೆ ಬೇರೆ ಕಡೆ ಬಟ್ಟೆ ಥರದ್ದು ಫೈಬರ್ ಏನಾದರೂ ಇದು, ಬಟ್ಟೆಯಲ್ಲಿರೋದೇನು ಫೈಬರ್ ತಾನೆ, ಎಲ್ಲ ದಾರಗಳು, ಆ ದಾರಗಳೆಲ್ಲ ಇದ್ದರೆ ಅದು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದೊಂದು ಫೀಲ್ಡೇ ಶುರುವಾಗಿದೆ. ಇದರಿಂದ ಒಂದು ಬಯೋಮಿಮಿಕ್ರಿ ಅಥವಾ ಬಯೋಮಿಮಿಕ್ಸ್ ಅಂತ ಕರೀತಾರೆ. ಅಂದರೆ ಏನಂದರೆ, ನೇಚರಲ್ಲಿ ಸುಮಾರು ವಿಸ್ಮಯಗಳಿದೆ, ಅದನ್ನು ನೋಡಿ ನಾನೇನು ಕಲಿಬೋದು, ನಾನೇನು ಅಳವಡಿಸ್ಕೋಬೋದು ಅಂತ. ಇದಕ್ಕೆ ಇದೇ ಥರದ್ದು ಇನ್ನೊಂದು ಉದಾಹರಣೆ ಏರೋಪ್ಲೇನು ಸಹ. ಒಂದು ಪಕ್ಷಿ ಹಾರ್ತಾ ಇದೆ, ಪಕ್ಷಿಯನ್ನು ಹಾರುವಂತೆ ನೋಡಿ ನಾನೇನು ಕಲಿಬೋದು ಅಂದರೆ, ಪಕ್ಷಿಗೆ ರೆಕ್ಕೆ ಬೇಕು. ಆ ಪಕ್ಷಿಯ ರೆಕ್ಕೆಯ ಆಕಾರವನ್ನು ನೋಡಿದಾಗ ನಾನು ಏರೋಪ್ಲೇನ್ ರೆಕ್ಕೆಯ ಆಕಾರ ನಾನು ಮಾಡೋಕ್ಕೆ ಸಾಧ್ಯ ಇತ್ತು. ಈಗ ನೋಡಿದರೆ ನೀವು ಈ ಹಳೆ ಏರೋಪ್ಲೇನ್ಗಳಿಗೂ ಇದೇ ಥರ ಎರಡು ರೆಕ್ಕೆ ಇತ್ತು. ಸೊ ಪಕ್ಷಿಗಳನ್ನು ನೋಡಿ ನಮ್ಮ ಏರೋಪ್ಲೇನ್ ರೆಡಿ ಮಾಡಿದ್ರಲ್ಲ, ತಯಾರಿಸಿದ್ರಲ್ಲ, ಆ ಫೀಲ್ಡನ್ನ ಬಯೋಮಿಮಿಕ್ರಿ ಅಂತ ಕರೀತಾರೆ. ಇನ್ನೊಂದು, ಈಗ ಮೊನ್ನೆ AI ಸಮಿಟ್ಟಲ್ಲಿ ತುಂಬ ಗಲಾಟೆಯಾಗಿ ರೋಬೋ ಡಾಗ್ ಅಂತ ಇತ್ತಲ್ಲ, ಅಲ್ಲಿ ಅದು ನೋಡಿದ್ರೆ ನಾಯಿ ಆಕಾರದಲ್ಲಿ ಇತ್ತದು. ಯಾಕೆ ನಾಯಿ ಆಕಾರದಲ್ಲಿ ಇದೆ ಅಂದರೆ, ವೇಗವಾಗಿ ಓಡಬೇಕಾದ್ರೆ ಆ್ಯಕ್ಚುಲಿ ನೀವು ಕಾಲುಗಳನ್ನೆಲ್ಲ ಅಬ್ಸರ್ವ್ ಮಾಡಿದರೆ, ನಾಯಿ ಆಗಲಿ, ಚಿರತೆ ಆಗಲಿ, ಹುಲಿ ಆಗಲಿ ಅಥವಾ ಬೆಕ್ಕೆ ಆಗಲಿ, ಕಾಲುಗಳಿದೆಯಲ್ಲ
ಅದು ಯಾವ ಆಕಾರದಲ್ಲಿದ್ದರೆ ನಾನು ಸುಲಭವಾಗಿ ಮೆಟ್ಲು ಹತ್ಬೋದು, ಮೆಟ್ಲು ಇಳಿಬೋದು, ಮಧ್ಯದಲ್ಲಿ ಕಲ್ಲು ಅಡ್ಡ ಇದ್ರೂ ನಾನು ನೆಗಿಬೋದು, ಇವೆಲ್ಲ ಯಾವ ಆಕಾರದಲ್ಲಿದ್ದರೆ ಮಾಡೋಕ್ಕೆ ಸಾಧ್ಯವೋ ನೇಚರ್ನ ನೋಡಿ ನಾನೊಂದು ಯಂತ್ರವನ್ನು ತಯಾರಿಸೋಕ್ಕೆ ಉಪಯೋಗಿಸೋವಂಥದ್ದು ಇದೊಂದು ಫೀಲ್ಡನ್ನು ಕಂಡುಹಿಡ್ತೀನಿ. ಇದೇ ಥರ ಬೇರೆ ಬೇರೆ ಥರ ರೋಬೋಟ್ಗಳು ಮಾಡಿದ್ದಾರೆ. ನೀವು ಕೆಲವು ಕಡೆ ವಿಡಿಯೋಗಳು ನೋಡಿದರೆ ಈಗ ಹಾವು ಆಕಾರದಲ್ಲೂ ಕೆಲವು ರೋಬೋಟ್ಗಳು ಮಾಡಿದ್ದಾರೆ. ಇದು ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಭೂಕಂಪ ಆಯಿತು, ಒಂದು ಬಿಲ್ಡಿಂಗ್ ಬಿದ್ದಿದೆ ಅಂದ್ಕೊಳ್ಳಿ, ಎಲ್ಲ ಬಿಲ್ಡಿಂಗ್ ಎಲ್ಲ ಕುಸಿದು ಬಿದ್ದಾಗ ಅದರಲ್ಲಿ ಯಾರಾದರೂ ಸಿಕ್ಕಾಕೊಂಡಿರೋರು ಇನ್ನೂ ಬದುಕಿದಾರಾ, ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಅಂತ ನೀವು ನೋಡಬೇಕು ಅಂದರೆ ನೀವು ಆ ಬಿಲ್ಡಿಂಗ್ನ ಎಲ್ಲನೂ ಮೇಲಿಂದ ತೆಗಿಯೋಕ್ಕೆ ಸುಮಾರು ಸಮಯ ಬೇಕು. ಅದೇ ಒಂದು ಹಾವಿನ ಆಕಾರದಲ್ಲಿ ಏನಾದರೂ ಒಂದು ರೋಬೋಟ್ ಇದ್ದಿದ್ರೆ ಅದಕ್ಕೆ ಒಂದು ಸಣ್ಣ ಕ್ಯಾಮ್ರಾ ಫಿಕ್ಸ್ ಮಾಡಿ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಹುಡಿಕೊಂಡು ಹೋಗ್ತಾ ಇದೆ ಅಂತ, ಆವಾಗ ಒಳಗೆವರೆಗೂ ಹೋಗಿ ಯಾರಾದರೂ ಇದ್ದಾರಾ ಅಂತ ನಾನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಅಷ್ಟೇ, ಸಣ್ಣ ಸಣ್ಣ ಪ್ರಶ್ನೆಗಳು, ಸಣ್ಣ ಸಣ್ಣ ಯೋಚನೆಗಳಿಂದ ದೊಡ್ಡ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಕೊನೆಯ ಉದಾಹರಣೆ, ಒಂದು ಸತಿ ಒಬ್ಬ ಇಂಜಿನಿಯರು ಅಬ್ಸರ್ವ್ ಮಾಡಿದ್ನಂತೆ, ಒಂದು ಮೈಕ್ ಎಲ್ಲಿ ರೇಡಿಯೋ ವೇವ್ಸ್ ಹತ್ರ ಅಥವಾ ಮೈಕ್ರೋವೇವ್ಸ್ ಯಂತ್ರದ ಜೊತೆಗೆ ಕೆಲಸ ಮಾಡಬೇಕಾದ್ರೆ ನನ್ನ ಕೈಯಲ್ಲಿ ಐಸ್ ಕ್ರೀಮ್ ಇಟ್ಕೊಂಡ್ರೆ ವೇಗವಾಗಿ ಕರ್ಗೋಗತ್ತಂತೆ. ಮತ್ತೆ ಅಂದರೆ ಅಲ್ಲಿ ಅವನ ವೇವ್ಸ್ ಏನಿದೆಯೋ ಇದಕ್ಕೆ ನೀರಿನ ಅಂಶ ಇರುವಂಥ ಆಹಾರವನ್ನು ಬಿಸಿ ಮಾಡುವ ಸಾಮರ್ಥ್ಯ ಇದೆ ಅಂತ. ಸೊ ಆವಾಗ ನನಗೆ ಗೊತ್ತಾಯ್ತು, ಎಲ್ಲೆಲ್ಲಿ ಊಟದಲ್ಲಿ ನೀರಿನ ಅಂಶ ಇರುತ್ತೋ ಅದನ್ನು ವೇಗವಾಗಿ ನಾನು ಅಡುಗೆ ಮಾಡೋಕ್ಕೂ ಸಾಧ್ಯ ಆಗುತ್ತೆ ಅಂತ. ಸೊ ಅದರಿಂದನೇ ಒಂದು ಮೈಕ್ರೋವೇವ್ ಅವನ್ ಅಂತ ಇವತ್ತು ನಾವು ನೋಡುವಂಥ ಒಂದು ಯಂತ್ರವನ್ನು ತಯಾರಿಸೋಕ್ಕೆ ಸಾಧ್ಯ ಆಯಿತು. ಸೊ ಇಲ್ಲೂ ಅಷ್ಟೇ, ಏನೋ ಪ್ರಾಬ್ಲಮ್ ಇದೆಯಲ್ವಾ, ಈ ಥರ ಯಾಕೆ ಈ ಥರ ಆಗ್ತಾ ಇದೆ, ಈ ಮೆಷಿನ್ ಹತ್ರ ಬಂದಾಗ ಐಸ್ ಯಾಕೆ ವೇಗವಾಗಿ ಕರ್ಕೋಗುತ್ತೆ ಅಂತ ಒಬ್ಬ ಯೋಚನೆ ಮಾಡಿದ ತಕ್ಷಣ ಒಂದು ಮೈಕ್ರೋವೇವ್ ಅವನ್ನ ಕಂಡುಹಿಡಿಯೋಕ್ಕೆ ಸಾಧ್ಯ ಆಯಿತು. ಸೊ ಕೊನೆಗೆ ನಾವು ದಿನನಿತ್ಯ ನಮ್ಮ ಸುತ್ತ ಸುಮಾರು ವಿಸ್ಮಯಗಳು ನೋಡ್ತೀವಿ, ಸುಮಾರು ವಿಷಯಗಳು ವಾವ್ ಅಂತ ಅನ್ಸುತ್ತೆ, ವಿಚಿತ್ರ ಅಂತನೂ ಅನ್ಸುತ್ತೆ. ಯಾಕೆ ಈ ಥರ ಇದೆ ಅಂತ ನಾನು ಪ್ರಶ್ನೆ ಕೇಳೋದು ಶುರು ಮಾಡಿದ ತಕ್ಷಣ ಅದ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸುಮಾರು ಪ್ರಶ್ನೆಗಳಿಗೆ ಒಂದು ವರ್ಷ ಆದರೂ ಉತ್ತರ ಸಿಗಲ್ಲ, ಸುಮಾರು ಪ್ರಶ್ನೆಗಳಲ್ಲಿ ಒಂದು 100 ವರ್ಷ ಆದರೂ ಉತ್ತರ ಸಿಗದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮನುಷ್ಯರಿಗೆ ಉತ್ತರ ಸಿಗದೆ ಇರೋ ಪ್ರಶ್ನೆಗಳು 100 ಇದೆ ಇವತ್ತಿಗೂ. ಒಂದು ದ್ರವ್ಯವನ್ನು ತಗೊಂಡು ಅದರಲ್ಲಿ ಏನೇನಿದೆ ಅಂತ ಒಂದು ಸುಮಾರು ವರ್ಷಗಳು ಸಂಶೋಧನೆ ಮಾಡಿದ್ಮೇಲೆ ಅದರಲ್ಲಿ ಒಂದು ಆಟಮ್ಸ್ ಕಣಗಳಿರ್ಬೋದು ಅಂತ, ಅದ್ರ ಒಳಗೆ ಏನೋ ಎಲೆಕ್ಟ್ರಾನ್ ಪ್ರೋಟಾನ್ ಅಂತ ಇರ್ಬೋದು ಅಂತ ಕಂಡುಹಿಡಿದ್ರು. ಅದನ್ನು ಇನ್ನೂ ಮುರಿದ್ರೆ ಏನಾಗುತ್ತೆ ಅಂತ ಇವತ್ತಿಗೆ ವಿಷಯಗಳು ಗೊತ್ತಾಗಿದೆ. ಸರಿ, ಅದನ್ನು ಇನ್ನೂ ಮುರಿಬೋದಾ, ಅದಕ್ಕಿಂತ ಸಣ್ಣ ಸಣ್ಣ ಕಣಗಳು ಇದೆಯಾ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಇನ್ನೂ ಮನುಷ್ಯರಿದ್ದಾರೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಇವತ್ತೇ ಉತ್ತರ ಸಿಗಲ್ಲ, ಆದರೆ ಸಿಗುವಂಥದ ಪ್ರಯತ್ನದಲ್ಲಿ ಸುಮಾರು ಹೊಸ ವಿಷಯಗಳು ನಾವು ಕಲಿತೀವಿ. ಪ್ರಶ್ನೆಗಳು ಕೇಳ್ತಾ ಇರಬೇಕು, ಪ್ರಶ್ನೆಗೆ ಉತ್ತರ ಹುಡುಕುವ ಕೆಲಸನೂ ನಾವು ಮಾಡ್ತಾ ಇದ್ದರೆ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಒಂದಷ್ಟು ಸಂತೋಷ ಸಿಗ್ತಾ ಇರುತ್ತೆ. ನಾವು ಫೋನ್ ಬಳಸ್ತೀವಿ, ಲ್ಯಾಪ್ಟಾಪ್ ಬಳಸ್ತೀವಿ, ಅದೆಲ್ಲ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನಿಮಗೆ ಪ್ರಶ್ನೆ ಕೇಳ್ಕೊಂಡ ತಕ್ಷಣ ಇನ್ನೂ ಹೆಚ್ಚಿನ ವಿಷಯಗಳು ತಿಳ್ಕೊಳ್ಳೋಕ್ಕಾಗತ್ತೆ. ಆವಾಗ ನೀವು ಹೇಳ್ಬೋದು ಯಾವ ಫೋನ್ ಒಳ್ಳೆಯದು, ಯಾವ ಲ್ಯಾಪ್ಟಾಪ್ ಒಳ್ಳೆಯದು, ಯಾವ ಫೋನ್ಗಿಂತ ಯಾವ ಫೋನು ಚೆನ್ನಾಗಿ ಕೆಲಸ ಮಾಡುತ್ತೆ, ಇವೆಲ್ಲನೂ ಹೇಳೋಕ್ಕೂ ಸಾಧ್ಯ.